ಪ್ರತಿಯೊಬ್ಬ ಮನುಷ್ಯನು ಹುಟ್ಟಿದಾಗಿಂದ ಸಾಯೋವರೆಗೂ ಶಕ್ತಿಯನ್ನು ಸಂಪಾದನೆ ಮಾಡಬೇಕು, ಶಕ್ತಿಯನ್ನು ಸಂರಕ್ಷಣೆ ಮಾಡಬೇಕು, ಶಕ್ತಿಯನ್ನು ಕಾಪಾಡ್ಕೋಬೇಕು. ಇದೇ ಜೀವನ. ಶಕ್ತಿ ಸಂಪಾದನೆ ಮಾಡುವುದು ತುಂಬ ಕಷ್ಟದ ಕೆಲಸ. ಶಕ್ತಿ ನಾಶ ಮಾಡ್ಕೊಳೋದು ತುಂಬ ಸುಲಭದ ಕೆಲಸ. ಏನು ಮಾಡಿದರೆ ಶಕ್ತಿ ಬರುತ್ತೆ, ಏನು ಮಾಡಿದರೆ ಶಕ್ತಿ ನಾಶ ಆಗುತ್ತೆ ಅಂತ ಬಹಳ ಜನಗಳಿಗೆ ಗೊತ್ತಿಲ್ಲ. ನಾವು ಈ ಚಾನಲ್ನಲ್ಲಿ, ನಾವು ಈ ವಿಡಿಯೋದಲ್ಲಿ ಶಕ್ತಿ ಹೇಗೆ ಬರುತ್ತೆ ಮತ್ತು ಶಕ್ತಿ ಹೇಗೆ ನಾಶ ಆಗುತ್ತೆ ಅನ್ನುವ ರಹಸ್ಯವನ್ನು ನಿಮಗೆ ತಿಳಿಸ್ತೀವಿ. ಮನುಷ್ಯ ಹುಟ್ಟಿದಾಗಿಂದ ಸಾಯೋವರೆಗೂ ಕಾಮುಕ ಭಾವನೆ ಬರಬಾರ್ದು, ಕಾಮುಕ ಕಲ್ಪನೆ ಬರಬಾರ್ದು. ಇಂಗ್ಲೀಷ್ನಲ್ಲಿ ಸೆಕ್ಸ್ ಥಿಂಕಿಂಗ್ ಅಂತಾರೆ. ಈ ಕಾಮುಕ ಭಾವನೆ ಮತ್ತು ಕಾಮುಕ ಕಲ್ಪನೆ ಹುಟ್ಟಿದ ಮಗುವಿನಿಂದ ಹಿಡಿದು 100 ವರ್ಷ ಹಣ್ಣನ್ನು ಮುದುಕೊಂಡ ತನಕ ಯಾರಿಗೂ ಬರಬಾರ್ದು. ನೀವು ಕಾಮುಕ ಭಾವನೆ ಅಂದರೆ ಸೆಕ್ಸ್ ಥಿಂಕಿಂಗ್ ಬಂದರೆ ದೇಹ ಶಕ್ತಿ ನಾಶ ಆಗುತ್ತೆ, ಮಾನಸಿಕ ಶಕ್ತಿ ನಾಶ ಆಗುತ್ತೆ. ನೀವು ಕಾಮುಕ ಭಾವನೆ ಮತ್ತು ಕಾಮುಕ ಕಲ್ಪನೆ ಬರ್ದಂಗೆ ಅವಾಯ್ಡ್ ಮಾಡಿದರೆ ನಿನಗೆ ಶಕ್ತಿ ಜಾಸ್ತಿ ಆಗುತ್ತೆ, ಶಕ್ತಿ ವೃದ್ಧಿ ಆಗುತ್ತೆ, ಶಕ್ತಿ ಸಂರಕ್ಷಣೆ ಆಗುತ್ತೆ. ಸೆಕ್ಸ್ ಥಿಂಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್. ಕಾಮುಕ ಭಾವನೆ ಮತ್ತು ಕಾಮುಕ ಕಲ್ಪನೆ ನಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ ತುಂಬ ಅಪಾಯವನ್ನು ಉಂಟು ಮಾಡುತ್ತೆ. ನೀನು ಪಂಚೇಂದ್ರಿಯಗಳ ಸಹಾಯದಿಂದ ಈ ಆಲೋಚನೆಗಳು ಬರ್ತವೆ. ಕಾಮುಕ ಭಾವನೆ ಮತ್ತು ಕಾಮುಕ ಕಲ್ಪನೆ ನಿನ್ನ ಪಂಚೇಂದ್ರಿಯಗಳು ಸೃಷ್ಟಿ ಮಾಡ್ತವೆ. ಸೊ ಪಂಚೇಂದ್ರಿಯಗಳನ್ನು ಕಂಟ್ರೋಲ್ ಮಾಡಬೇಕು. ಪಂಚೇಂದ್ರಿಯಗಳನ್ನು ನೀನು ನಿನ್ನ ಹಿಡಿತದಲ್ಲಿ ಇಟ್ಕೋಬೇಕು. ಪಂಚೇಂದ್ರಿಯಗಳಿಗೆ ತರಬೇತಿ ಕೊಡಬೇಕು. ನಾವು 4000 ವರ್ಷಗಳ ಹಿಂದೆ, 3000 ವರ್ಷಗಳ ಹಿಂದೆ, 2000 ವರ್ಷಗಳ ಹಿಂದೆ ನಮ್ಮ ಗುರು ಹಿರಿಯರು ಋಷಿಮುನಿಗಳು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ವೇದಗಳು, ಶಾಸ್ತ್ರಗಳು, ಸಂಪ್ರದಾಯಗಳು ಅಂತ ಮಾಡಿದ್ದಾರೆ. ಆಚಾರ, ವಿಚಾರ, ಸದಾಚಾರ ಅಂತ ಮಾಡಿದ್ದಾರೆ. ಪ್ರತಿಯೊಬ್ಬರೂ ನಿಮ್ಮ ನಿಮ್ಮ ಮನೆ ದೇವರ ಪೂಜೆ ಆರಾಧನೆ ಮಾಡಬೇಕು. ಅದರಿಂದ ಶಕ್ತಿ ಸಂಪಾದನೆ ಆಗುತ್ತೆ. ಇವೆಲ್ಲ ಪಾಲನೆ ಮಾಡೋದರಿಂದ ಮನುಷ್ಯನಿಗೆ ಶಕ್ತಿ ಬರುತ್ತೆ. ನಮಗೆ ಎಲ್ಲ ಕೆಲಸ ಮಾಡೋದಕ್ಕೂ ಶಕ್ತಿ ಬೇಕು. ಶಕ್ತಿ ಇದ್ರೇ ಆರೋಗ್ಯ, ಶಕ್ತಿ ಇಲ್ಲ ಅಂದರೆ ಅನಾರೋಗ್ಯ. ಶಕ್ತಿ ಬಹಳ ಮುಖ್ಯ. ಶಕ್ತಿಯಲ್ಲಿ 2 ವಿಧ, ಒಂದು ದೈಹಿಕ ಶಕ್ತಿ, ಇನ್ನೊಂದು ಮಾನಸಿಕ ಶಕ್ತಿ. ದೈಹಿಕ ಶಕ್ತಿ ಇದ್ರೇ ಮಾನಸಿಕ ಶಕ್ತಿ ಬರೋದು. ದೈಹಿಕ ಶಕ್ತಿ ಇಲ್ಲ ಅಂದರೆ ಮಾನಸಿಕ ಶಕ್ತಿ ಬರೋದಿಲ್ಲ. ರಕ್ತ, ಮೂಳೆ, ಮಾಂಸ ಇವು ನಮ್ಮ ದೈಹಿಕ ಶಕ್ತಿ. ಮೆದುಳು, ಕಿಡ್ನಿ, ಲಿವರು, ಲಂಗ್ಸು, ಹಾರ್ಟು ಇವೇನು ಕೆಲಸ ಮಾಡ್ತಾವಲ್ಲ, ಇದು ಮಾನಸಿಕ ಶಕ್ತಿ. ನಮ್ಮ ದೇಹದಲ್ಲಿ ಕೆಮಿಕಲ್ ಎನರ್ಜಿ ಇದೆ. ಅದು ಎಲೆಕ್ಟ್ರಿಕಲ್ ಸಿಗ್ನಲ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ.
ಈ ಎಲೆಕ್ಟ್ರಿಕಲ್ ಸಿಗ್ನಲ್ಸು ಥ್ರೂಔಟ್ ದ ಬಾಡಿ ಸಂಚಾರ ಮಾಡುತ್ತೆ. ಇದೇ ಮಾನಸಿಕ ಶಕ್ತಿ. ನಿನ್ನ ದೇಹದಲ್ಲಿ ಎಷ್ಟು ಹೆಚ್ಚು ಕರೆಂಟ್ ಉತ್ಪಾದನೆ ಆಗುತ್ತೆ ಅಷ್ಟು ನೀನು ಮಾನಸಿಕವಾಗಿ ಶಕ್ತಿಶಾಲಿಯಾಗಿ ಇರ್ತೀಯ. ಈ ಕರೆಂಟ್ ಹೇಗೆ ಉತ್ಪತ್ತಿ ಆಗುತ್ತೆ ಅಂದರೆ ಕೆಮಿಕಲ್ ಎನರ್ಜಿಯಿಂದ ಉತ್ಪತ್ತಿ ಆಗುತ್ತೆ. ಕೆಮಿಕಲ್ ಎನರ್ಜಿ ಎಲ್ಲಿರುತ್ತೆ? ಅದು ನಮ್ಮ ದೇಹದ ಜೀವಕೋಶಗಳ ಒಳಗಡೆ ಇರುತ್ತೆ. ನೀನು ಜೀವಕೋಶದ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಆಗ ನೀನು ಶಕ್ತಿಶಾಲಿ ಆಗ್ತೀಯ. ಪ್ರತಿಯೊಬ್ಬ ಮಾನವನ ದೇಹದಲ್ಲಿ 100 ಟ್ರಿಲಿಯನ್ಸ್ ಸೆಲ್ಸ್ ಇದ್ದಾವೆ. 1,00,000 ಕೋಟಿ ಜೀವಕೋಶಗಳು ಇದ್ದಾವೆ. ಅವೆಲ್ಲವನ್ನು ಶಕ್ತಿಶಾಲಿಯನ್ನಾಗಿ ಇಟ್ಕೋಬೇಕು. ಆಗ ನೀನು ಶಕ್ತಿಶಾಲಿಯಾಗಿರ್ತೀಯ. ನಿನ್ನ ಜೀವಕೋಶಗಳು ಎಷ್ಟು ಶಕ್ತಿಶಾಲಿಯಾಗಿರುತ್ತೋ ನೀನು ಅಷ್ಟೇ ಶಕ್ತಿಶಾಲಿಯಾಗಿ ಇರ್ತೀಯ. ಸೆಕ್ಸ್ ಆಲೋಚನೆ ಮಾಡಬೇಡ. ಕಾಮುಕ ಭಾವನೆ ತಂದ್ಕೋಬೇಡ. ಕಾಮುಕ ಸಂಕಲ್ಪ ಮಾಡಬೇಡ. ಇದರಿಂದ ಶಕ್ತಿ ನಾಶ ಆಗುತ್ತೆ. ಯಾವಾಗಲೂ ಮನಸ್ಸಿನ ವಿರುದ್ಧವಾಗೇ ನಡಿಬೇಕು. ಮನಸ್ಸು ಶಕ್ತಿ ನಾಶಕ. ಮನಸ್ಸಿನ ವಿರುದ್ಧವಾಗಿ ನಡೆಯೋದು ಶಕ್ತಿ ಸಂರಕ್ಷಕ ಮತ್ತು ಶಕ್ತಿ ವೃದ್ಧಿಯಾಗುತ್ತೆ. ಶಕ್ತಿಯೇ ಜೀವನ, ಶಕ್ತಿಯೇ ಆಯುಷ್ಯ, ಶಕ್ತಿಯೇ ಆರೋಗ್ಯ, ಶಕ್ತಿಯೇ ಸಕಲ ಸಿರಿ ಸಂಪತ್ತು. ಈ ಕ್ಷಣದಿಂದಲೇ ನೀವು ಶಕ್ತಿ ಸಂಪಾದನೆ ಮಾಡೋದಕ್ಕೆ ಪ್ರತಿಜ್ಞೆ ಮಾಡಿ. ಶಕ್ತಿ ಸಂಪಾದನೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ನೀವೆಲ್ಲರೂ ಶಕ್ತಿ ಸೂತ್ರದಲ್ಲಿ ಹೇಳಿರ್ತಕ್ಕಂಥ ನಿಯಮಗಳನ್ನು ಪಾಲನೆ ಮಾಡಿದರೆ ನಿಮಗೆ ಶಕ್ತಿ ಬರುತ್ತೆ. ಶಕ್ತಿ ಸೂತ್ರದಲ್ಲಿ ಆಚರಣೆಗಳು, ನಿಯಮಗಳು, ಶಕ್ತಿ ಸಂಪಾದನೆ ಮಾಡೋದಕ್ಕೆ ಬೇಕಾದಂತಹ ಸಲಹೆಗಳು ಇದೆ. ಅದನ್ನು ನೀವು ತರಬೇತಿ ಪಡೆದು ಶಕ್ತಿವಂತರಾಗಿ, ಆರೋಗ್ಯವಾಗಿ, ಸುಖವಾಗಿ, ಸಂತೋಷವಾಗಿ ಜೀವನ ಮಾಡಿ. ಚಿಕ್ಕ ಮಕ್ಕಳು, ಯುವಕರು, ಯುವತಿಯರು, ಮಧ್ಯ ವಯಸ್ಸಿನವರು, ಮುದುಕರು, ಗಂಡಾಗಲಿ ಹೆಣ್ಣಾಗಲಿ ಹುಟ್ಟಿದಾಗಿಂದ ಸಾಯೋವರೆಗೂ ಶಕ್ತಿ ಸಂಪಾದನೆ ಮಾಡಿಕೊಂಡು ಜೀವನ ಮಾಡಬೇಕು. ಶಕ್ತಿ ಸಂಪಾದನೆ ಮಾಡಿಕೊಂಡು ಸಾಧನೆ ಮಾಡಬೇಕು. ಶಕ್ತಿ ಸಂಪಾದನೆ ಮಾಡಿಕೊಂಡೇ ಪ್ರತಿಯೊಂದು ಕೆಲಸ ಮಾಡಬೇಕು. ಎಲ್ಲರೂ ಶಕ್ತಿವಂತರಾಗಿ, ಕೀರ್ತಿವಂತರಾಗಿ, ವಿಜಯಶಾಲಿಗಳಾಗಿ, ಸುಖವಾಗಿ ಬಾಳ್ರಿ ಎಂದು ಹಾರೈಸ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಮುಂದುವರಿಸ್ತೇನೆ. ಧನ್ಯವಾದಗಳು.